ನಾವು ನಂದಗೂಡು ದೇವಸ್ಥಾನ ನೋಡೋಗಿಲ್ವಾ, ಮಾದೇವನ ದೇವಸ್ಥಾನ ನೋಡೋಗಿಲ್ವಾ? 120 ಸೀಟು ಬಸ್ಕೊಳ್ತಾರಲ್ಲ, ನನ್ನ ತಳ್ಬಿಟ್ಟು ಸಾಯಿಸ್ಬಿಟ್ಟಿರಲ್ಲ. ಹಾಂ, ನಾನು ಸಾಯ್ಬೇಕು, ಸಿದ್ದರಾಮಯ್ಯನ ಮಗ ಸಿದ್ದರಾಮಯ್ಯ ಇರಬೇಕು, ಡಿ ಕೆ ಶಿವಕುಮಾರ್ ಇರ್ಬೇಕಾ? ಇದು ಬೇಕಾ ಇದು? ಹೆಂಗೆ ಗನ್ಸ್ಗಳು ಬೆಲೆ ಇಲ್ವಲ್ರಿ? ಮೋದಿಯವರು ಇಂದಿರಾ ಗಾಂಧಿ ಮಾಡೋದು ಅದು ಪಿಂಚಣಿ ದುಡ್ಡು ಒಂದು ಇಲ್ಲದ ಮೋದಿಯವರು ಅದು ನಾವು ಹೋಗಿ ಕೆರೆ ಬಾವೇ ಬಿಡ್ಬೇಕಾಗೋದು. ಅದು ಕಾಲದಲ್ಲಿ ನೀರು ಇಲ್ವಲ್ಲ, ಬರೀ ಕಾಲಕ್ಕೆ ಬಿಡ್ಬೇಕಾಗೋದು ಸಾ. ಅಲ್ಲ, ಖರ್ಗೆ ಅವರು ಬಸಪ್ಪ ಚೋನಳ್ಳಿ ಖರ್ಗೆ ಅವರು ದೊಡ್ಡ ಅಧಿಕಾರಿಗಳು ಅಂದ್ರೆ ಅಲ್ಲ, ಖರ್ಗೆ ಅವರು ಪ್ರಧಾನಿ ಆಯ್ತಲ್ಲ ಅಂದ್ರೆ ಅಲ್ಲ. ಖರ್ಗೆ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಕೊಟ್ಟಿಲ್ಲ? ಹಾಂ, ಈಗ ಅದನ್ನೇ ಮಾಡ್ತಾ ಇದಾರಲ್ಲ ಈಗ ಕ್ಯಾಂಡಿಡೇಟ್. ಯಾರು ಮಾಡೋರು? ಎಲ್ಲಿ ಪ್ರಧಾನಿ ಆದ್ರು ಗೆದ್ದಿರ್ತಾನೆ, ಪ್ರಧಾನಿ ಆಯ್ತಾರ. ಮುಖ್ಯಮಂತ್ರಿ ಪ್ರಧಾನಿ ಆಗ್ಬೇಕಾದ್ರೆ ಗೆದ್ದಿರ್ತಾನೆ. ಇಪ್ಪಟ್ಟು ಒಣ ಚಾನಲು ಅರಿವಿಲ್ಲಾರ 7 ಎಷ್ಟವ ಅವ್ರ ಈಗ. ಇನ್ನು ಬೇರೆ ಕಥೆ ಬೇಡಿ. ಉಣ್ಣಕ್ಕೆ ಅನ್ನಿಲ್ಲ ಮಾಡಿಬಿಟ್ರು, ಅಕ್ಕಿನೂ ಇಲ್ಲ ಮಾಡ್ರು ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದು. ಈಗ ನಮ್ಗೆ 2,000 ಪರಿಹಾರ ದುಡ್ಡು ಹಾಕಿದಾರೆ ಈಗ ಇವರು. ಮೋದಿ ಹಾಕಂದ್ರಿ ಅಲ್ಲ, ಬರ್ತಾ ಇದೆ ಎಲ್ಲಿ ಬರ್ತಾಯಿತ್ತು ಹೇಳ್ತಾನೆ ಇದ್ದಾರೆ ಅವರು. ಯಾರು ಸಿದ್ದರಾಮಯ್ಯನ ಹಾಕಿದ್ದಾರೆ ಈಗ ನಮ್ಗೆ ದುಡ್ಡ. ಎಸ್ ಆರ್ ಬೊಮ್ಮಾಯಿನ ಮಗ ಬಸವರಾಜ ಬೊಮ್ಮಾಯಿ ಹಾಕ್ಬಿಟ್ಟು ಹೋದ 2,000. 2,000 ಯಾರ ಕೊಟ್ಟನು? ಯಾರು ಕೊಟ್ಟಾರ್ರಿ? ಕರೆಂಟು ಅಂದ್ರಲ್ಲ, ಕರೆಂಟ್ ಇಲ್ಲ ಈಗ ಅಪ್ಪದಿರಲ್ಲ. ಯಾರು ಅಡು ಮಾಡಿದವರು? ಎಷ್ಟು ಬಂಗಾರಪ್ಪನವ್ರು ಅಡು ಮಾಡಿಬಿಟ್ಟು ಹೋದ್ರು. ಅದು ಕೇಳೋರು ಯಾರ ಕೇಳಿದ್ದಾರೆ? ಇವರು ಕೇಳಿದಾರೆ. ಓದ್ಬೇಕಾಗಿಲ್ಲ ಇದನ್ನು ವಾದ ಮಾಡೋಕ್ಕೆ. ಬುಡ್ಸ್ಕೊ ನಿಮ್ಮ ಮತ್ತೆ ನೋಡ್ತಿ. ಲೈಟ್ ಬಿಲ್ ಕಟ್ಟಾಗಿಲ್ಲ, ಅದು ಕಟ್ಟಾಗಿಲ್ಲ, ಜೈಲು ಹೋಗವನು. ಇವ್ರು ಮಾಡ್ಕೊಂತಿಲ್ಲ. ಡಿ ಕೆ ಶಿವಕುಮಾರ್ ಅವರು, ಖರ್ಗೆ ಅವರು ಕೇಂದ್ರದಲ್ಲಿರಲಿ, ಸಿದ್ದರಾಮಯ್ಯನವ್ರು ಮೊದಲಿರಲಿ. ಇವನ ಮಗ ಬಂದು 4 ತಿಂಗಳಾಯಿತು ಗಲಾಟೆ ಮಾಡೋದಕ್ಕೆ. ನಾವು ನಾಳೆನೇ ಶುರು ಮಾಡ್ತೀವಿ ಅಂದರು. ಬನ್ನಿ ತೋರಿಸ್ಕೊಡ್ತೀನಿ ಗಾಡಿ ತಗೊಂಡು. ನಮ್ಮ ಚಿಕ್ಕಳಿಂದ ನಮ್ಮ ಜಂಟಿಗಳಿಗೆ ಹೋಗಂಟ ನೀವು ರೋಲ್ ನೋಡಿ, ಆಮೇಲೆ ಮುಂದೆ ಮಾತಾಡಿ. ಕಾಂಗ್ರೆಸ್ ಸರ್ಕಾರ ಉಳ್ಕೊಳ್ಳೋಕ್ಕಾರ ಏನು ಮಾಡಿದಾರೋ? ಒಣ ಕ್ಷೇತ್ರಕ್ಕೆ ಒಂದು ಹಾಸ್ಪಿಟ್ಲ್ ಕಟ್ಸಿದಾರಾ? ಹಾಂ, ಒಂದು ಹಾಸ್ಪಿಟ್ಲ್ ಕಟ್ಸಿದ್ದಾರೆ. ಹಾಸ್ಪಿಟ್ಲ್ ಕಟ್ಸೋಕ್ಕೆ ಗೌರ್ಮೆಂಟ್ ಯಾಕೆ ಹೋಗಿ ಸರ್ವ್ ಮಾಡೋಕ್ಕೆ ಹೋದರೆ ಇಂಜಿನಿಯರ್ಗಳು ಸರ್ವ್ ಮಾಡೋರು ಅದನ್ನು ಉಗಿತಾವ್ರು ರೈತರು. ಇವರು ಏನು ಬೋಳ್ತಾ ಇದ್ದಾರೆ? ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು? ಈಗ ಕ್ಷೇತ್ರಕ್ಕೆ ವಿಸಿಟ್ ಮಾಡಲ್ಲ ಸರ್ ಯಾರು ಮಾಡಲ್ಲ, ಯಾರು ಮಾಡೋದು ಇಲ್ಲ. ಮಹಿಳೆಯರು ಆ ಕಡೆ ಪಟ್ಟು ಅವ್ರಿಗೆ ಗೊತ್ತು. ಮಹಿಳೆಯರು ಅವ್ರೇನು ಹೇಳಿ ತಿಂತಾ ಇದ್ದಾರಾ? ಅನ್ನ ಉಣ್ತಾ ಇರೋ ಮೋದಿನ 3 kg ಅನ್ನ ಉಣ್ತಾ ಇಲ್ವಾ? ಹಾಂ, ಯಾರು ಅನ್ನ ಉಣ್ತಾ ಇರೋದು ಹೇಳ್ರಿ ನೀವೇ? ಮೋದಿದು ಅನ್ನ ಉಣ್ತಾ ಇರೋದು ಇವತ್ತು. ಮೋದಿ ದುಡ್ಡು ನಾವು ಪಿಂಚಣಿ ದುಡ್ಡು ತಗೊಂಡು ತಿಂತಾ ಇರೋದು. ಇಂದಿರಾ ಗಾಂಧಿ ಅವರು 150 ರೂಪಾಯಿ ಮಾಡಿಬಿಟ್ಟು ಹೋದ್ರು. ಇಲ್ಲ ಅಂತ ನಾವು ಹೇಳೋಲ್ಲ. ಯಾರಿಗೆ? ನಮ್ಮ ರೈತರಿಗೆ, ಬಡವ್ರಿಗೆ, ವಯಸ್ಸಾಗಿರೋರ್ಗೆ. ಈಗ ಮೋದಿ 1,200 ರೂಪಾಯಿ ಕೊಡ್ತಾವ್ರ. ಹಾಂ, ನಿಜವ ಸುಳ್ಳು? ಅದು ಬರ್ತಾ ಇದೆಯಾ ತಿಂಗಳು ಕರೆಕ್ಟ್ ಈಗ ತಗೊಂಬಂದು ನಾನು ನೋಡಿ 1,200. ಅದು ಕರೆಕ್ಟಾಗಿ ಬರ್ತಾ. ಯಾರು ತಪ್ಸೋಕ್ಕಾಗಲ್ಲ. ಇಂದಿರಾ ಗಾಂಧಿ ಮಾಡಿಬಿಟ್ಟು ಹೋಗೋಲ್ಲ. ಇಲ್ಲ ಅಂತ ನಾವು ಹೇಳೋಲ್ಲ. ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದು. ಯಾರಿಗೆ? ನಮ್ಮ ವೃದ್ಧಾಪ್ಯ ದುಡ್ಡ. ಇಲ್ಲ ಅಂತ ನಾವು ಹೇಳೋಲ್ಲ. ಅವು ಮಾಡೋದು ಇವ್ರು ಉಳಿಸ್ಕೊಂಡಿದಾರ. ಈಗ ರೋಡ್ ಮಾಡ್ತಾವ್ರಲ್ಲಿ ಯಾರು ಮಾಡಿದ್ದು? ಬೆಂಗಳೂರಿಗೆ ರೋಡ್ ಮಾಡಿದ್ರೆ ಯಾರು ಮಾಡಿದ್ದು? ಇಂದಿರಾ ಗಾಂಧಿ ಪ್ಲಾನೇ ಇದು. ತಗೊಂಡು ನೋಡಿ ಹೋಗಿ ಡಿ ಸಿ ಆಫೀಸ್ಲಿ. ಎಲ್ಲ ಡಿ ಸಿ ಆಫೀಸ್ಲು. ಹಾಂ, ಅವರು ರೋಡ್ ಮಾಡೋಕ್ಕೆ ಪ್ಲಾನ್ ಹಾಕ್ಬಿಟ್ಟಿರೋ ರೋಡ್ ಈಗ ಮೋದಿ ಮಾಡ್ತಾ ಇರೋದು. ಮೋದಿನೂ ಯಾರಿಂದ ಅವನ ಮನೆಯಿಂದ ಆಗ್ತಾಯಿಲ್ಲ. ಅವ್ರ ತಾಯಿನೂ ಪಿಂಚಿ ತಗೊಂಡು ತಿಂತಾವಳ. ಅವನೇ ಅನುಮಾನ ಕರ್ಕೊಂಡಿದ್ದಾನ. ಮೈಸೂರು ಮಹಾರಾಜ ಅಂತ ಇದ್ದಮ್ಮ ಮೋದಿನ. ಇಲ್ಲ, ನ್ಯಾಯವಾಗಿ ರಾಜಕೀಯ ಮಾಡಿ. ಫಸ್ಟು ನಿಮ್ಮ ಸಿದ್ದರಾಮಯ್ಯನಿಗೆ ಅನವಾಸ ಮಾಡಿ ಇಲ್ಲದೆ. ಫಸ್ಟು ಚಿಕ್ಕಳ್ಳಿಂದ ಟೋನೊಳಗೆ ರೋಡ್ ಮಾಡಿಸ್ಕೊಡಿ. ಹಂಗಾರೆ ಮುಂದಕ್ಕೆ ಬರ್ತೀರಿ ಅಂತೇಳಿ. ಮಗ ಅವರು ಕ್ಷೇತ್ರ ಮಗ ಪಾಪ ಮಗ ಏನು ಮಾಡಿದ್ದೀನಿ ಸರ್? ನನ್ನಷ್ಟು ಫೈಟ್ ಮಾಡೋಕ್ಕಾಗಲ್ಲ. ಮಾತಿನಲ್ಲಿ ನನ್ನಷ್ಟು ಫೈಟ್ ಪಾಪ ಮಾತಾಡಿದ್ರೆ ಯಾರ ಜೋರ ಕೈ ಕಟ್ಕೊಂಡು ನಿಂತ್ಕೊತಾನೆ. ಸುಮ್ಮನೆ ಇನ್ನು ಅಮಿತ್ ಹೇಳಿಬೇಕಾರ ರಾಕೇಶ್ ಇದ್ದ ವಾದ ಮಾಡೋಣ. ಪಾಪ ಡಾಕ್ಟ್ರಲ್ಲಿ ಇವರು ಮೆಡಿಕಲ್ಲು. ಪಾಪ ಮಗನ ಬಗ್ಗೆ ನಾವು ತಳಕ್ಕೆ ನಮ್ಮ ಮಕ್ಕಳಂಗೆ ಅಲ್ವಾ? ಈಗ ನನಗೆ 86 ವರ್ಷ. ಯಾವ ಮೋದಿನೂ ಇಲ್ಲ. ಖರ್ಗೆ ನಾನು ಸ್ವಲ್ಪ ಮುಂದೆ ಅಷ್ಟೇ. ಅವ್ರಿಗಿಂತ ಜಾಸ್ತಿ ರಾಜಕೀಯನೆಲ್ಲ ನೋಡ್ಬಿಟ್ಟಿದ್ದಾರೆ ನೀವು. ಮಲ್ಲಾರಾದರು ರಾಜಶೇಖರ ಮೂರ್ತಿ ಪೈಪ್ ಕೊಟ್ಟು ಓಟು ನಮ್ಮದು. ಆವಾಗ ಓಟ್ ಹಾಕಿರೋದು. ಮಲ್ಲಾರಾದ್ರು ಗೆಲ್ಸ್ತಾನೆ ಈಶ್ವರ ಮಕ್ಕ ರಾಜಶೇಖರ ಮೂರ್ತಿ ಗೆಲ್ಸಿದ್ರು. ಅವನಿಂದ ಕಾಂಗ್ರೆಸ್ ಸರ್ಕಾರ ಮುಂದಕ್ಕೆ ಬಂದು. ಕಾಂಗ್ರೆಸ್ ಸರ್ಕಾರ ಎಲ್ಲಿತ್ತು? ಎಲೆಕ್ಷನ್ ಏನಿತ್ತು? ಮಹಾರಾಜರದ್ದು ಇದ್ದು ದೇಶ. ನಿಮ್ಮ ಡೆಲ್ಲಿ ಗಂಟುವ ಇವಮ್ಮ ಬಂದ ರಾಜಮಾನ ಸ್ಥಾನ ಕಿತ್ತಾಕ್ತಾ. ಮಳೆಗಾಲ ಕಮ್ಮಿ ಆಯಿತು, ಬೆಳೆ ಕಮ್ಮಿ ಆಯಿತು. ರೈತರು
ಪಚಿತ್ಯ ಹೋದರು. ಈ ಏರ್ಪೋರ್ಟ್ಗೆ, ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡಬೇಕು ಅಂತ ಇದ್ದಾರೆ. ಅದು ಸರಿನಾ ಅಥವಾ ಒಡೆಯರ್ ಹೆಸರಿಡಿ ಅಂತ ಇವರು BJP ಹೇಳ್ತಾರೆ? ಒಡೆಯರ್ ಹೆಸರು ಇಡಬೇಕು. ಅವರು ಟಿಪ್ಪು ಹೆಸರೇ ಬೆಟ್ರು ಅಂತಾರಲ್ಲ ಅವರು. ಟಿಪ್ಪು ಹೆಸರು ಅಂದರೆ ವಾದ ಮಾಡ್ತಾರೆ, ಬಿಟ್ಬಿಟ್ರ BJP ಅವರು. ಅವರು ಈಗ ಮೈಸೂರು ಅಂದರೆ ಕಂಡ್ರೆ ಈಗ ಜನವರಿ 15ಕ್ಕೆ ನಮ್ಮ ರಾಮರ ದೇವಸ್ಥಾನ ಓಪನು ಅಲ್ವೇ. ಈಗ ಒಬ್ಬ ಸಾಬ್ರ ಅಂತಾರೆ, ಇನ್ನು 20 ವರ್ಷಕ್ಕೆ ನಮ್ಮ ಸರ್ಕಾರ ಬರ್ತಾ ನಮ್ಮ ಸಾಬ್ರಿಗೆ ನಾವು ಬಾಂಬ್ ಬಿಟ್ಬಿಡ್ತೀವಿ ಅಂತ ಅವ್ರ ಹೊಡಾಕ್ಬಿಟ್ರ, ಬಿಟ್ಬಿಟ್ರ. ಈಗ ನೀವು ಯಾರ ನಾನು ಯಾರ? 28 ಜಾತಿಗೆ ಒಂದು ಜಾತಿಗೆ ವಾದ ಮಾಡ್ತಾ ಇದ್ದಾರ, ನೀವು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಏನು ಕಾರಣಕ್ಕೆ ಮಾಡ್ತಾ ಇದ್ದಾರೆ? 28 ಜಾತಿ ಎಲ್ಲಿ ಹೋಗ್ಬೇಕು? ಹೆಣ್ಣು ಕಂಡು ಎಡೆ ಒಪ್ಕೊಂಡು ಅದ ಹಂಚ್ಕೊಂಡಿರೋದು. ಹಂಗಾರೆ ಅಲ್ಲಿ ನಮ್ಮ ದೇವ್ರು ಹೊಡೆಯೋದು ಒಂದೇ, ನಮ್ಮ ಹೊಡೆಯೋದು ಒಂದೇ. ಖರ್ಗೆ ಅವ್ರಿಗೆ ಬಿಟ್ಟಾಕಿ, ಖರ್ಗೆ ಅವರು ನನ್ನಷ್ಟು ಫೈಟ್ ಮಾಡೋಕ್ಕಾಗಲ್ಲ. ಅವ್ರು ಒಂದ್ಗ ಸುಮ್ಮನೆ ಅಮ್ಮ ಕೂತವ್ರು ಹಿಂಗ ಅದೇ ಏನೋ ಹೆಂಗ ಅನ್ಕೊಂಡು. ನಾನು ಈ ಹೋದ ಬುಧವಾರ ನಂಜನಗೂಡಿಗೆ ಹೋಗಿದ್ದೆ. ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬಸ್ ಹತ್ತಕ್ಕೆ ಬಂದೆ. 120 ಸೀಟ್ ಹೆಂಗಸ್ಗಳು. ನಾನು 86 ವರ್ಷ ವಯಸ್ಸಾಗ ಮುಡ್ಕ ನಾನು. ನನ್ನನ್ನು ಒಯ್ದು ನೀನು ನಮಗೆ ಸೀಟ್ ಕೊಡದೇನೆ ಇದು ಮಾಡ್ತಿದ್ದೆ ಅಂದ್ಬಿಟ್ಟು ತಳ್ಬಿಟ್ಟು ಸಾಯಿಸಿದ್ರಲ್ಲ, ಫಸ್ಟು ಆಧಾರ್ ಕಾರ್ಡ್ ಕಿತ್ತಾಕಿ ಅಂತ ನಿಮ್ಮ ಸಿದ್ದರಾಮಯ್ಯನವ್ರು ವಾದ ಮಾಡಿ. ಎಲ್ಲಿಗೆ ಹೋಗ್ಬೇಕು ನಾವು? ಎಲ್ಲಿಗೆ ಹೋಗ್ಬೇಕ್ರಿ? ಸಿದ್ದರಾಮಯ್ಯನವ್ರು ಮಾಡಿದ್ರಲ್ಲ. ನಾವು ನಂದಗೂಡು ದೇವಸ್ಥಾನ ನೋಡೋಗಿಲ್ವಾ, ಮಾದೇವನ ದೇವಸ್ಥಾನ ನೋಡೋಗಿಲ್ವಾ? 120 ಸೀಟು ಬಸ್ಗೆ ಹತ್ತರಲ್ಲ, ನನ್ನ ತಳ್ಬಿಟ್ಟು ಸಾಯಿಸ್ಬಿಟ್ಟಿರಲ್ಲ. ಹಾಂ, ನಾನು ಸಾಯ್ಬೇಕು, ಸಿದ್ದರಾಮಯ್ಯನ ಮಗ ಸಿದ್ದರಾಮಯ್ಯ ಇರಬೇಕು, DK ಶಿವಕುಮಾರ್ ಇರ್ಬೇಕಾ? ಇದು ಬೇಕಾ ಇದು? ಹೆಂಗೆ ಗನ್ಸ್ಗಳು ಬೆಲೆ ಇಲ್ವಲ್ರಿ? ನನ್ನ ಹೆಂಡ್ತಿನೇ ಎಲ್ಲೂ ಮನ ಬಿಟ್ಟು ಎಲ್ಲೂ ಹೋಗಿಲ್ಲವ. ನನ್ನ ಹೆಂಡ್ತಿನೇ ಈಗ ನನ್ನ ಮಾತು ಕೇಳ್ತಾ ಇಲ್ಲ. ಹಾಂ, ಕೊಂಚಿದೇವಿಗಿದ್ದಾವ ಇವತ್ತು ಲೋಪಾರ ಆಗ್ಬಿಟ್ಟಾಳ ಅವಳು. ನಾನೇನು ಮಾಡಬೇಕು? ಮನ್ಗೆ ಇಟ್ಟೆತ್ತಾವನಿ ನಾ ಈಗ. ಸಿದ್ದರಾಮಯ್ಯನವ್ರು ಕೊಡ್ತಾಯಿದ್ದಾರಾ? ಸಿದ್ದರಾಮಯ್ಯನ ಮಂಗ್ ಕೊಡ್ತಾಯಿದ್ದಾರಾ? DK ಶಿವಕುಮಾರ್ ಕೊಡ್ತಾಯಿದ್ದಾರಾ? ಖರ್ಗೆ ಅವ್ರು ಕೊಡ್ತಾಯಿದ್ದಾರಾ? ರಾಹುಲ್ ಗಾಂಧಿ ಕೊಟ್ಟಾರ? ಸೋನಿಯಾ ಗಾಂಧಿ ಕೊಟ್ಟಾಳ? ಯಾರು ಕೊಡ್ತಾಯಿದ್ದಾರೋ? ಮೋದಿಯವರು ಇಂದಿರಾ ಗಾಂಧಿ ಮಾಡೋದು ಅದು ಪಿಂಚಣಿ ದುಡ್ಡು ಒಂದು ಇಲ್ಲದೇ ಮೋದಿಯವರು ಅದು ನಾವು ಹೋಗಿ ಕೆರೆ ಬಾವೇ ಬಿಡ್ಬೇಕಾಗೋದು. ಅದು ಕಾಲದಲ್ಲಿ ನೀರು ಇಲ್ವಲ್ಲ, ಬರೀ ಕಾಲಕ್ಕೆ ಬಿಡ್ಬೇಕಾದ್ರು ಸಹ. ಅದನ್ನು ಏಕ ಮಾಡಿಯೇನೆ ಸಿದ್ದರಾಮಯ್ಯನವ್ರ. ಬರೀ 5ನೇ ಕಾಸು ಹೋದ್ರೆ ಹುಚ್ಚಿನ ಮಾಡ್ಬಿಡಿ ಸಿದ್ದರಾಮಯ್ಯನ. ಅಲ್ಲ, ಬರೀ 5ನೇ ಕಾಸು ಓದಿಲ್ಲ ನಾನು. ಓದಿದ್ರೆ ಅಷ್ಟೇ ಸಾಕಾಗಿತ್ತು. ಫಸ್ಟು ಆಧಾರ್ ಕಾರ್ಡ್ ಕಿತ್ತಾಕಿ ಅಂತೇಳಿ ಅವ್ರು ಗೆದ್ರೆಷ್ಟ ಬಿಟ್ರೆ ಅಷ್ಟೇ.